ಇನ್ನು ಪಹಲ್ಗಾಮ್ ದಾಳಿ ಪ್ರತೀಕಾರವಾಗಿ ಸರ್ ಭಾರತ ನಡೆಸಿದಂಥ ಆಪರೇಷನ್ ಸಿಂಧೂರದಿಂದ ಉಗ್ರಸ್ಥಾನ ಪಾಕ್ನ ಜಂಗಾಬಲವೇ ಕುಸಿದು ಹೋಗ್ಬಿಟ್ಟಿದೆ. ಸೊ ಇದೀಗ ಭಾರತ ಭಯೋತ್ಪಾದನೆ ನಿರ್ಮೂಲನೆಗೆ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇವೆ. ಏನು ಅಂತಂದ್ರೆ ಪಾಕಿಸ್ತಾನ ಮತ್ತು ಭಯೋತ್ಪಾದನೆ ಕೃತ್ಯಕ್ಕೆ ಪೂರ್ಣ ವಿರಾಮ ಹಾಕೋಕೆ ಒಂದು ರಾಜತಾಂತ್ರಿಕವಾದಂಥ ಹೆಜ್ಜೆಯನ್ನು ಇಡ್ತಾ ಇದ್ವಿ. ಒಂದು 7 ಟೀಮನ್ನು ಮಾಡಿದ್ದೀವಿ, ಸರ್ವಪಕ್ಷ ಟೀಮು. ಅದನ್ನು ಈಗ ಬೇರೆ ಬೇರೆ ದೇಶಗಳಿಗೆ ಕಳುಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಹೋಗಿ ಹೇಳಿ ಬರುವಂಥದ್ದು ಪಾಕಿಸ್ತಾನ ಏನು ಮಾಡ್ತಾ ಇದೆ, ಯಾವ ರೀತಿಯಾದಂಥ ಪರಿಸ್ಥಿತಿ ಅಂತೇಳಿ. ಬಟ್ ಈಗ ಏನು ಚರ್ಚೆ ಆಗ್ತಾ ಇದೆ ಅಂತಂದರೆ, ಕಾಂಗ್ರೆಸ್ 4 ಹೆಸರು ಕೊಟ್ಟಿತ್ತು, ಅದನ್ನು ಬಿಟ್ಬಿಟ್ಟು ನೀವು ಬೇರೆ ಹಾಕೊಂಡ್ಬಿಟ್ಟಿದ್ರೆ ಶಶಿ ತರೂರ್ ಅವ್ರನ್ನ ಅಂತ ಅವ್ರ ಆಕ್ಷೇಪ. ಸೊ ಹಾಗಾಗಿ ಈಗ ಏನಾಗಿದೆ ಅನ್ನುವಂಥದ್ದನ್ನು ನೋಡೋಣ. ಇವರು 22ನೇ ತಾರೀಕು ಅಥವಾ 23ನೇ ತಾರೀಕಿನ ವೇಳೆಗೆ 10 ದಿನ ಪ್ರಯಾಣವನ್ನು ಮಾಡ್ತಾರೆ. ಸರ್ ಯಾರ್ಯಾರು ಹೋಗ್ತಾ ಇದ್ದಾರೆ ಅನ್ನೋದನ್ನೊಂದು ಹೇಳ್ಬಿಡೋಣ ಸರ್. ಸರ್ ಯಾರು ಹೋಗ್ತಿದ್ದಾರೆ ಅಂತ ಹೇಳಿ ಸರ್ವಪಕ್ಷ ಸಂಸದರ ನಿಯೋಗ ಸರ್ ಹೋಗ್ತಾ ಇರೋದು. ಒಂದು ಶಶಿ ತರೂರ್ ಖರ್ಗೆ ಏನೋ ಮಾತಾಡಿದಾರಲ್ಲ, ಇದೆ ಸರ್, ಮಾತಾಡಿ ನೋಡೋಣ. ಜಯರಾಮ್ ರಮೇಶ್ ಅವರು ನಮ್ಮ ಪಾರ್ಟಿ ವತಿಯಿಂದ ಹೇಳ್ತಾರೆ. ಜಯರಾಮ್ ರಮೇಶ್ ಅವರು ನಮ್ಮ ಪಾರ್ಟಿ ವತಿಯಿಂದ ಹೇಳ್ತಾರೆ. ಯಾವ ನಾಸಿರ್ ಹುಸೇನ್ ರಾಜ್ಯಸಭಾ ಸದಸ್ಯರಾಗುವಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದ ವಿಧಾನಸೌಧದಲ್ಲಿ ಮೊದಲ ರಾಷ್ಟ್ರೀಯವಾದಿ ರಾಜಕಾರಣಿಗಳು ಇದ್ದಕ್ಕಿದ್ದಂತೆ ಆಕ್ಟಿವ್ ಆಗಿಬಿಟ್ಟಿದಾರಲ್ಲ. ಸಬ್ಜೆಕ್ಟ್ ರಾಷ್ಟ್ರೀಯವಾದಿ ರಾಜಕಾರಣಿ ಸಬ್ಜೆಕ್ಟ್ ಆಯ್ತು, ಇರಲಿ, ಇನ್ನೊಂದಿನ ನೋಡೋಣ. ಈ ತಂಡ ಈಗ ಹೋಗುತ್ತೆ. ಯಾರ್ಯಾರು ತಂಡ? ಒಂದು ಶಶಿ ತರೂರ್, ಕಾಂಗ್ರೆಸ್ ಮುಖಂಡರು, ಸಂಸದರು. ಅಮೆರಿಕ ಈ ಭಾಗಕ್ಕೆಲ್ಲ. ಯಾಕೆ ಅಮೆರಿಕಕ್ಕೆ ಶಶಿ ತರೂರು? ಏನಲ್ಲಿ ಅವರು ಏನು ಡೊನಾಲ್ಡ್ ಟ್ರಂಪಿಂದು ಮನೆ ಪಕ್ಕದಲ್ಲೇ ಮನೆನಾ ಅವ್ರದ್ದುವೆ? ಇಲ್ಲ, ವಿಶ್ವಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಸೆಕ್ರೆಟರಿ ಜನರಲ್ ಆಗಿ ನಂಬರ್ 2, ನಂಬರ್ 3 ಪೊಸಿಷನಲ್ಲಿ ವರ್ಕ್ ಮಾಡಿದ್ದಾರೆ ಭಾಳ ದೀರ್ಘಕಾಲ. ಹಾಗಾಗಿ ಅವರಿಗೆ ಅಲ್ಲಿ ಆಯಾಮಗಳು, ಅಲ್ಲಿ ವ್ಯವಹಾರಗಳು ಎಲ್ಲ ಸ್ವಲ್ಪ ಚೆನ್ನಾಗಿ ಗೊತ್ತಿದೆ ಅಂತ ನಮ್ಮ ನಂಬಿಕೆ. ಎರಡನೇದು, ಫಾರಿನ್ ಅಫೇರ್ಸಲ್ಲಿ ತಿಳ್ಕೊಂಡಿದ್ದಾರೆ, ಅದಕ್ಕೆ ಆಯ್ಕೆ. ಕಾಂಗ್ರೆಸ್ ಕತೆ ನಾವೇ ಹೆಸರು ಕೊಟ್ಟಿದ್ವಾ? ಹೆಸರು ಕೊಟ್ಟ ಸರ್ಕಾರ ಕೇಳಿದ್ದೇ ತಪ್ಪು. ಯಾಕೆ ಕೇಳಿದ್ರಿ ನೀವು? ಸರ್ಕಾರದವರು ಬಾಯಿ ಮುಚ್ಕೊಂಡಿರ್ಬೇಕು ತಾನೆ. ನಿಮ್ಮದು ಕಿರಿಕೆ, ನೀವು ಗಿರಾಕಿಗಳೇ. ಯಾಕಪ್ಪ ಕೇಳಿದ್ರಿ? ಕೇಳಿದ್ಮೇಲೆ ಬಾಯಿ ಮುಚ್ಕೊಂಡವ್ರು ಕೊಟ್ಟಿದ್ದು ತಗೋಬೇಕಾಗಿತ್ತು, ಇಲ್ಲ ಕೇಳಬಾರ್ದು, ಇದ್ರ ಕೇಳಬಾರ್ದಾಗಿತ್ತು. ಒಂದು. ಎರಡನೇದು, ಕಾಂಗ್ರೆಸ್ ಕೇಳ್ತೀನಿ, ನೀವು ಕೊಟ್ಟಿದ್ದೀರಿ. ಅವ್ರು ಆಯ್ಕೆ ಮಾಡಿರೋದು ಬೇರೆ ಯಾರನ್ನೂ ಅಲ್ವಲ್ಲ, ರಾಹುಲ್ ಗಾಂಧಿಯ ದಾಯಾದಿ ಬದ್ಧ ವೈರಿ ಏನು ಅಲ್ವಲ್ಲ, ಅವ್ರದೇ ಪಕ್ಷದ ಸಂಸದ. ಇಟ್ಸ್ ಆಲ್ ರೈಟ್, ಜನರಸ್ ಆಗಿರಿ. ಆಲ್ ರೈಟ್, ನಾವು ಕಳಿಸಿದ್ವಿ 4, ಅವ್ರನ್ನ ಶಶಿ ತರೂರ್ ತಗೊಂಡಿದ್ದಾರೆ, ಅಲ್ಲಿ ತಗೊಳ್ಳಿ ಬಿಡ್ರಿ ಎತ್ಲ ಕಡೆಗೆ ಅಂತ. ನಮ್ಮ ಪಕ್ಷದವರೇ ಅಂತ, ನಮ್ಮ ಪಕ್ಷದವನೇ ಅಂತ ಹೆಮ್ಮೆ ಪಟ್ಕೊಳ್ಳಿ. ನೀವು ಸ್ವಲ್ಪ ದೊಡ್ಡ ಮನಸ್ಸು ನೋಡಿ ತೋರಿಸಿ. ಬಟ್ ಸಮಸ್ಯೆ ಹಂಗೆ ಅಲ್ವಲ್ಲ ಸರ್. ಈಗ ಅಲ್ಲ, ಶಶಿ ತರೂರ್ ಹೊಗಳ್ತಾ ಇದ್ದಾರೆ. ಶಶಿ ತರೂರು ಈಗ ಕಾಂಗ್ರೆಸ್ಗೆ ಒದಿಸ್ಕೊಳ್ಳೋಕ್ಕೆ ರೆಡಿ ಇರೋ ಇನ್ನೊಂದು ಹೊಸ ಲೀಡರ್ ಇದು. ಲೈಕ್ ಪ್ರಣವ್ ಮುಖರ್ಜಿ ಇವರೆಲ್ಲ ಕಪ್ಪಳಕ್ಕೆ ಹಾಕಿಸ್ಕೊಂಡ್ರಲ್ಲ, ಹಂಗೆ ಈ ಶಶಿ ತರೂರ್ ಈಗ ಇನ್ನೇನು ಮಾಡಿದ್ರು ಆ ಕಾಂಗ್ರೆಸ್ನವ್ರು ಅವ್ರನ್ನ ನಂಬಲ್ಲ. ಬರ್ದಿಟ್ಟು ಕೊಟ್ಬಿಡಿ, ಮತ್ತೆ ಬರ್ಕೊಳ್ಳಿ ಎಲ್ಲರೂ ಮುಗ್ದೋಗಿರೋ. ಇನ್ನು 4 ವರ್ಷಕ್ಕೆ ಅವ್ರು ತಿಪ್ಪರ್ಲಾಗ ಹೊಡೆದ್ರು ಅವ್ರು ಟಿಕೆಟ್ ಕೊಡಲ್ಲ. ಈಗಲೇ ಬರ್ದಿಟ್ಕೊಳ್ಳಿ, ಅದನ್ನೂ ಬೇಕಾರೆ ಕಾಂಗ್ರೆಸ್ಸಿಂದ ಕೊಡಲ್ಲ. ಅಲ್ಲಿವರೆಗೂ ಬೇರೆ ದಾರಿ ಇಲ್ಲ, ಸಹಿಸ್ಕೊಂಡು ಸುಮ್ಮನೆ ಇರ್ತಾರೆ ಅಷ್ಟೇ ಕತೆ ಇದು. ಹಾಗಾಗಿ ಅವ್ರು ಶಶಿ ತರೂರ್ ಬೇಡ. ಯಾಕೆ? ಮೋದಿ ಜೊತೆ ಮತ್ತೆ ಕಾಂಗ್ರೆಸ್ಸಿನ ಈಗ ಹಣೆ ಬರಹ ಅಥವಾ ಕಾಂಗ್ರೆಸ್ಸಿನ ದೌರ್ಭಾಗ್ಯ ಏನಪ್ಪ, ಯಾರು ಚೆನ್ನಾಗಿ ಬೈತಾರೆ ಮೋದಿನ? ಅವ್ರು ಮಾತ್ರ ಹೀರೋಗಳು. ಕೆಟ್ಟದಾಗ ಯಾರು ಬೈತಾರೆ? ಅವನು ನಂಬರ್ 1. ಏನೇನು ಅರ್ಥನೇ ಆಗಬಾರ್ದು ಯಾರಿಗೂ. ಸೊಂಟದ ಕೆಳಗೆ ಮೇಲೆ ಕೆಳಗೆ ಅಕ್ಕಪಕ್ಕ ಎಲ್ಲ ಕಡೆಯಿಂದ ಬೈದಾಕ್ಬಿಡೋದು. ಅವನು A+. ಮೋದಿ ಬೈಬೇಕಪ್ಪ, ಅವನು ಅದರಲ್ಲೂ ಡಿಗ್ರಿಗಳಿದೆ, ಡಿಗ್ರಿ ಇದೆ, ಸುಮಾರಾಗಿ ಬೈದ್ರೆ A, ಅದರಲ್ಲಿ A+, ಹಂಗೆ B ಹೀಗಿದೆ. ಹಂಗೆ ಕಾಂಗ್ರೆಸ್ಸಿನ ಹಣೆ ಬರಹ ಇದು. ದಿಸ್ ಇಸ್ ಹೌ, ಬಿಕಾಸ್ ಯುವರ್ ಹೋಲ್ ಪಾಲಿಟಿಕ್ಸ್ ಇಸ್ ರಿವಾಲ್ವಿಂಗ್ ಅರೌಂಡ್ ಆಂಟಿ ಮೋದಿ. ಫ್ರಸ್ಟ್ರೇಷನ್ ಪ್ರಾಬ್ಲಮ್, ಏನು ಮಾಡೋಕ್ಕಾಗಲ್ಲ. ಏನೋ ರವಿಶಂಕರ್ ಪ್ರಸಾದ್ ಮಧ್ಯಪ್ರಾಚ್ಯ, ಸಂಜಯ್ ಕುಮಾರ್ ಝಾ JDU, ಜಪಾನ್, ಸೌತ್ ಕೊರಿಯಾ, ಇಂಡೋನೇಷ್ಯಾ, ಜಯಂತ್ ಪಾಂಡಾ ಪಾಶ್ಚಿಮಾತ್ಯ ಯುರೋಪ್ ಎಲ್ಲ, ಕನಿಮೋಳಿ ಕರುಣಾನಿಧಿ DMK, ರಷ್ಯಾ, ಸ್ಪೇನು. ಏಕೆ ಅವ್ರ ಕಜಿನ್ಗೆ ಸ್ಟಾಲಿನ್ ಅಂತ ಹೆಸರಿಟ್ಟಿದ್ದಾರೆ ಅಂತನಾ? ಓಕೆ, ಆಲ್ ರೈಟ್. ಹ್ಞೂ ರೀ. ಸುಪ್ರಿಯಾ ಸುಳೆ NCP, ಸೌತ್ ಆಫ್ರಿಕಾ, ಈಜಿಪ್ಟ್ಗೆಲ್ಲ ಹೋಗ್ತಾರೆ. ಶ್ರೀಕಾಂತ್ ಏಕನಾಥ ಶಿಂದೆ, ಶಿವಸೇನೆ ಶಿಂದೆ ಬಣ, ಅದು UAE, ಅದು ಶಿವಸೇನೆನೇ ಈಗ ಅದೆಂತಾನೆ ರೆಕಗ್ನೈಸ್ ಮಾಡ್ಬಿಟ್ಟು ಶಿವಸೇನೆ UAE, ಆಫ್ರಿಕಾ ಎಲ್ಲ ಹೋಗ್ತಾರೆ. ಕಾಂಗ್ರೆಸ್ ಕೊಟ್ಟಿದ್ದಾರೆ ಹೆಸರು ಆನಂದ್ ಶರ್ಮಾ, ಗುಡ್ ಮ್ಯಾನ್, ಫಾರ್ಮರ್ ಮಿನಿಸ್ಟರ್ ಆಗಿದ್ರು, ಹಿಮಾಚಲ್ ಪ್ರದೇಶ, ತೂಕವಾಗಿ ಮಾತಾಡ್ತಾರೆ, ಎಲ್ಲ ನಿಜ. ಗೌರವ್ ಗೊಗೊಯ್ ಒಂದು ಪ್ರಾಬ್ಲಮ್ಮು, ಅದೇನೋ ಪಾಕಿಸ್ತಾನದ ಜೊತೆ ಸಂಬಂಧ ಅಂತೇನೋ ಒಂದಿದೆ. ಆಮೇಲೆ ಅದು ಯಾರೋ ರಾಜಾ ಬ್ರಾರ್ ಅಂತ ಡ್ಯಾಶ್. ಸರಿ, ಏನು ಮಾಡೋಣ ನಿಮ್ಮ ಪ್ರಕಾರ? ಇದೇನಿದು ಅಂತನಾ ರೀ? ನಮ್ಮ ಹಣೆ ಬರಹ. ನಿಮ್ಮನ್ನೆಲ್ಲ ಯಾವನು ಎಲೆಕ್ಟ್ ಮಾಡಿದ್ನೋ 4 ಟರ್ಮು 6 ಟರ್ಮು ರಾಜಕಾರಣದಲ್ಲಿ. ಕಾಂಗ್ರೆಸ್ನಲ್ಲಿ ಬೇರೆ ಯಾವ ಹೆಸರು? ಈ ಡೆಲಿಗೇಷನ್ಗೆ ಬಹಳ ದೊಡ್ಡ ಇದಲ್ರಿ.
ಇದು ಸಾಂಕೇತಿಕವಾಗಿ ನಡೆಸ್ತಾ ಇರುವಂತಹ ಒಂದು ಕ್ರಿಯೆ. ಎಸ್, ಫಸ್ಟ್ ಟೈಮ್ ಹೊಸ ಅಸ್ತ್ರ ಅಂತೆಲ್ಲ ನಮ್ಮ ಟಿವಿಲೂ ನೋಡಿದೆ. ಯಾವ ಹೊಸಾನೂ ಇಲ್ಲ ಪಸಾನೂ ಇಲ್ಲ, ಇಲ್ಲಿ ಹಿಂದೆನೂ ಮಾಡಿದ್ದಾರೆ. ಇದರಿಂದ ಏನಾಗ್ಬಿಡುತ್ತೆ, ಅಮೆರಿಕ ಶಶಿ ತರೂರ್ ಹೋದ ತಕ್ಷಣ ಡೊನಾಲ್ಡ್ ಟ್ರಂಪ್ ವೈಟ್ ಹೌಸಿಂದ ಕಾಂಪೌಂಡ್ ಆಚೆ ಬಂದ್ಬಿಡ್ತಾರಂತೆ. ಬಂದು ಹೇಳೋಣ ಅದೇನೇನು ಹೇಳ್ಬಿಡು, ನಾನು ಎಲ್ಲ ಬರ್ಕೊಂಬಿಡ್ತೀನಿ ಕ್ಲೀನಾಗಿ, ಈಗ ನಾನು ಕನ್ಫ್ಯೂಷನಲ್ಲಿ ಇದನ್ನು ಹೇಳು ಅಂದ್ಬಿಟ್ಟು ಬರ್ಕೊಂಬಿಡ್ತಾರಂತೆ. ಇಲ್ಲರಪ್ಪ, ಎಲ್ಲ ದೇಶಗಳಿಗೂ ತನ್ನದೇ ಆದ ಮಾರ್ಗಗಳು ದಾರಿಗಳು ಇರುತ್ತವೆ ಮಾಹಿತಿಗಳನ್ನು ಪಡ್ಕೊಳ್ಳೋಕ್ಕೆ. ಅವರ ಅಂಬ್ಯಾಸಿಡರ್ಗಳ ಮೂಲಕ ಅವರವ್ರದ್ದೇ ಆದ ಇತರೆ ಮಾರ್ಗಗಳಲ್ಲಿ ಬಳಕೋತಾರೆ. ನಾವು ಹೇಳಿದ್ದನ್ನೇ ಕೇಳ್ಕೊಂಡು ಈ ಟೀಮ್ ಹೇಳಿದ್ದನ್ನು ಕೇಳ್ಕೊಂಡು ಬರಬೇಕು ಅಂತಲ್ಲ. ನಂಬರ್ 2, ಎಲ್ಲ ದೇಶಗಳಿಗೂ ತನ್ನದೇ ಆದ ಅನಿವಾರ್ಯತೆಗಳ ಆಧಾರದ ಮೇಲೆ ಇನ್ನೊಂದು ದೇಶದ ಜೊತೆಗಿನ ಸಂಬಂಧವನ್ನು ನಿರ್ಧಾರ ಮಾಡ್ಕೊಳ್ಳುತ್ತವೆ. ಶಶಿ ತರೂರು, ಪಾಂಡಾ, ಕನಿಮೋಳಿ ಹೋದ ತಕ್ಷಣ ಬದಲಾವಣೆ ಮಾಡಿಬಿಡ್ತಾರೆ ಅಂತಲ್ಲ. ಎಲ್ಲ ದೇಶಗಳಿಗೂ ಭೌಗೋಳಿಕವಾಗಿ, ರಾಜತಾಂತ್ರಿಕವಾಗಿ, ವ್ಯಾಪಾರ ವ್ಯವಹಾರದ ಮೂಲಕವಾಗಿ, ಹಳೆಯ ಸಂಬಂಧಗಳ ಗೆಳೆತನದ ರೂಪದಲ್ಲಾಗಿ, ಧರ್ಮದ ರೂಪದಲ್ಲಾಗಲಿ, ಐ ರಿಪೀಟ್, ಧರ್ಮ ನಮ್ಮ ದೇಶಕ್ಕೆ ಅಡ್ವಾಂಟೇಜ್ ಇಲ್ಲ. ಇದನ್ನೇ ಅಮಿತ್ ಶಾ ಹೇಳ್ತಾ ಇದ್ದಿದ್ದು. ಎಲ್ಲಿಗೆ ಹೋಗ್ಬೇಕು ಹಿಂದೂಗಳು? ಭಾರತ ಬಿಟ್ಟು ಧರ್ಮ ಅಂದರೆ ಮುಸ್ಲಿಂ. ವೈ ಇಸ್ ಟರ್ಕಿ ಸಪೋರ್ಟಿಂಗ್ ಪಾಕಿಸ್ತಾನ್? ಮುಸ್ಲಿಂ ಅಷ್ಟೇ, ಇನ್ನೆಂಥದ್ದು ಇಲ್ಲ ಅದರೊಳಗಡೆ, ಅಷ್ಟೇ. ಹೌದು. ಹಾಗಾಗಿ ಧರ್ಮದ ಆಧಾರದಲ್ಲಿ ಎಲ್ಲ ದೇಶಗಳಿಗೂ ತಂದೆ ಆದಿದೆ. ಹಾಗಾಗಿ ಇದು ಒಂಥರ ಪರ್ಸನಲೈಸ್ಡ್ ಆಗಿ ಹೋಗಿ ಎಕ್ಸ್ಪ್ಲೈನ್ ಮಾಡಿ ಬಂದೊಂದು ಹವಾ ಸೃಷ್ಟಿ. ಇದರಿಂದ ಏನೋ ಆಗ್ಬಿಡುತ್ತೆ ಅಂತಲ್ಲ. ಅದರಿಂದ ಕಾಂಗ್ರೆಸ್ ಅದನ್ನು ಅಷ್ಟೊಂದು ತಗೋಬಾರ್ದು. ಎಸ್,